ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೇವಾರ್. ವೀಕ್ಷಕರೇ, ಇವತ್ತು ವಿಜಯಪುರಕ್ಕೆ ಪಂಚಮಸಾಲಿ ಶ್ರೀಗಳು ಬಂದಿದ್ದಾರೆ. ಅಧಿವೇಶನದಲ್ಲಿ ಮೌನವಾದಂಥ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಇವತ್ತು ವಿಜಯಪುರ ನಗರದಿಂದ ಮೌನವಾದಂತಹ, ನಾಳೆ ಅಧಿವೇಶನದಲ್ಲಿ ನಡೀತಕ್ಕಂತಹ ಮೌನವಾದಂತಹ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಲಿದ್ದಾರೆ ಮತ್ತು ಅವರ ಮುಂದಿನ ವಿಚಾರಗಳೇನು, ಪಂಚಮಸಾಲಿ ಹೋರಾಟ ಎಲ್ಲಿಗೆ ಬಂತು ಅನ್ನೋದ್ರ ಕುರಿತಾಗಿ ಶ್ರೀಗಳನ್ನ ಕೇಳೋಣ. ಶರಣಾರ್ಥಿ ಶ್ರೀಗಳೇ, ಈಗ ಮುಂದಿನ ಯಾವ ರೀತಿ ನಿಮ್ಮ ಹೋರಾಟದ ಕಿಚ್ಚು ಯಾವ ರೀತಿ ಇದೆ, ಯಾವ ರೀತಿ ನೋಡಿ? ಚಳವಳಿ ಅಂತ ನಿರಂತರ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ವಿದ್ಯಾರ್ಥಿಗಳ ಕೈಯಲ್ಲಿ ಸಿಗೋರಿಗೆ ಹೋರಾಟ ಅಂತೇಳಿ ಆ ಕೂಡಲ ಸಂಘದಿಂದ ಪ್ರಮಾಣ ಮಾಡಿ ಹೋರಾಟ ಶುರು ಮಾಡಿವಿ. ಈಗ 5 ವರ್ಷ ಆಗಿದೆ. 8ನೇ ಹಂತದ ಹೋರಾಟವನ್ನು ಈಗಾಗಲೇ ಆರೋಗ್ಯದಿಂದ ಶುರು ಮಾಡಿವಿ. ಈ ನಡುವೆ ಡಿಸೆಂಬರ್ 10ನೇ ತಾರೀಕು ಬಂದಿದೆ. ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ನಾವು ಮೀಸಲಾತಿ ಕೇಳುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಯಾವುದೇ ಮುನ್ಸೂಚನೆ ಕೊಳ್ಳಾರ್ದೇ ಕಾನೂನು ಬಾಹಿರವಾಗಿ ಅಮಾಯಕ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕುಮ್ಮ ಕೊಟ್ಟು ಲಾಠಿ ಚಾರ್ಜ್ ಮಾಡಿಸ್ತಾರೆ. ಆ ಘಟನೆ ನಮ್ಮ ಇಡೀ ಸಮುದಾಯದ ಇತಿಹಾಸದಲ್ಲಿ ದೌರ್ಜನ್ಯ ದಿನ. ಹಾಗಾಗಿ ಆ ಡಿಸೆಂಬರ್ 10ನೇ ತಾರೀಕಿನ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ. ಅವತ್ತು ಒಂದು ಮೌನ ಪಥಸಂಚಲನ, ಆ ಘಟನೆಯನ್ನು ಖಂಡಿಸಿ ನಾವೆಲ್ಲ ಬಾಯಿಗೆ ಮತ್ತು ಕೈ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಇಟ್ಟುಕೊಂಡು ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೂ ಮೌನ ಚಳವಳಿ ಮಾಡಿ ಆ ಘಟನೆ ಖಂಡಿಸಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಜನಾಂಗದ ಹೋರಾಟ ಇರಲಿ, ಯಾರ ಮೇಲೆ ಸಹ ಈ ರೀತಿಯಾಗಿ ಹೋರಾಟದ ಹತ್ತಿಕ್ಕೂ ಪ್ರಯತ್ನ ಮಾಡಬಾರ್ದು ಅನ್ನೋ ಸಂದೇಶವನ್ನು ಸರ್ಕಾರ ಕೊಡಲಿಕ್ಕೆ ಮತ್ತು ನಮ್ಮ ಸರ್ಕಾರ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಏನಾವತ್ತು ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದರೆ ಆ ಘಟನೆಗೆ ಕ್ಷಮಾಪಣೆ ಕೇಳುವಂಥ ಮತ್ತು ಅಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಒತ್ತಡ ಹಾಕುವಂಥದ್ದು. ಮತ್ತು ನಾನಂತರಿಗೆ ಅವರು ಹೇಳ್ಬಿಟ್ಟಿದ್ದೇನೆ, ಅವತ್ತು ಅಧಿವೇಶನದಲ್ಲಿ ಮೀಸಲಾತಿ ಬಗ್ಗೆ ಅವರು ನಕಾರಾತ್ಮಕ ಮಾತಾಡಿದ್ದಾರೆ. ನೀವಾಗ ನಮ್ಮನ್ನು ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಕೇಳೋವರೆಗೂ ಮತ್ತೆ ನಾವು ಕೈ ಅಡ್ಡಿ ಬೇಡಕ್ಕೆ ಹೋಗಲ್ಲ. ನಿಮ್ಮ ಮನಸ್ಸು ಪರಿವರ್ತನೆ ಆಗೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ಜನರ ಬಳಿಗೆ ಹೋಗ್ತೀವಿ. ನೀವು ಯಾವಾಗ ಕರಿತೀರೋ ಅವು ಬಂದು ನಾವು ಮೀಸಲಾತಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಒಟ್ಟಾರೆ ನ್ಯಾಯ ಸಿಗಲು ಹೋರಾಟ ಮಾಡ್ತೀವಿ. ಹಾಗಾಗಿ ಆ ಡಿಸೆಂಬರ್ 10ನೇ ತಾರೀಕು ನಡೆಯುವಂತಹ ಆ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನಕ್ಕೆ ಸಾವಿರಾರು ಸಂಖ್ಯೆಯ ಸಮಾಜ ಬಾಂಧವರು ಬರಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಈಗ ಪ್ರಮುಖವಾಗಿ ಶ್ರೀಗಳೇ, BJP ಸರ್ಕಾರದಲ್ಲಿ ನಡೆದಂಥ ಹೋರಾಟದ ಕಿಚ್ಚು ಇನ್ನೇನು ನಮಗೆ ಸಿಕ್ಕೇ ಬಿಡ್ತು, ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಎನ್ನುವಂಥ ಒಂದು ಹಂತಕ್ಕೆ ಬಂದಿತ್ತು. ಆ ನಿಟ್ಟಿನಲ್ಲಿ 2Dಯನ್ನು ಕೊಟ್ಟರು. ಅದನ್ನು ನೀವು ತಾತ್ಕಾಲಿಕವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದರೆ ನ್ಯಾಯಾಲಯದ ಅಡೆತಡೆಯಿಂದಾಗಿ, ನ್ಯಾಯಾಲಯದ ಒಂದು ಆದೇಶದಿಂದಾಗಿ. ಹಾಗಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಇದು ಮುಂದೆ ಯಾವ ರೀತಿ ಮುಂದುವರಿತದೆ ಮತ್ತು ಇದಕ್ಕೆ ಈ ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ? ನೋಡ್ರಿ, ಯಾವುದೇ ಒಬ್ಬ ಜನಪರ ಹೋರಾಟಗಾರ ಇರಲಿ, ಒಬ್ಬ ಸ್ವಾಮೀಜಿ ಇರಲಿ, ಪ್ರಜಾಗಳ ಪರವಾಗಿ, ಭಕ್ತರ ಪರವಾಗಿ, ಸಮುದಾಯದ ಪರ ಯಾರು ಹೋರಾಟ ಮಾಡ್ತಾರೋ ಆ ಹೋರಾಟ ಹತ್ತಿಕ್ಕುವಂಥ ಷಡ್ಯಂತ್ರ ಕುತಂತ್ರಗಳು ಈ ದೇಶ ಯಾವಾಗ ಹುಟ್ಟಿದೆ ಅವಾಗಿಂದ ನಡ್ಕೊತ ಬಂದೈತೆ. ಅದು ಸ್ವತಂತ್ರ ಚಳವಳಿ ಇರಬಹುದು, ಅಥವಾ ನೀರಾವರಿ ಹೋರಾಟ ಇರ್ಬೋದು, ಕನ್ನಡ ಪರ ಹೋರಾಟ ಇರ್ಬೋದು, ಅಥವಾ ಯಾವುದೇ ದಲಿತ ಪರ ಹೋರಾಟ ಇರ್ಬೋದು. ಎಲ್ಲ ಹೋರಾಟದ ಮುಂಚೂಣಿಗೆ ಯಾರು ನಾಯಕರಿರ್ತಾರೋ ಆ ನಾಯಕರನ್ನು ಆತ್ಮವಿಶ್ವಾಸವನ್ನು ತುಂಬಿಸುವಂತಹ, ಅವರನ್ನು ತೇಜಾವಧಿ ಮಾಡುವಂಥ ಆ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮೊದಲು ನಡ್ಕೊಂಡು ನನಗೆ ಇವೆಲ್ಲ ಗೊತ್ತಿದೆ. ನಾನು ಮುಂಚೆ ಹೋರಾಟ ಬಂದಿರತಕ್ಕಂಥ ಇವೆಲ್ಲ ಬಂದರೂ ಸಹ BJP ಸರ್ಕಾರದಲ್ಲಿ ಅಷ್ಟಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಸರ್ಕಾರದಲ್ಲಿ ಏನಾಗಿತ್ತು, BJP ಸರ್ಕಾರದಲ್ಲಿ ಎಲ್ಲ ಒಂದು ರೀತಿ ನಮ್ಮ ಶಾಸಕರು ಒಂದೇ ತಾಯಿ ಮಕ್ಕಳಂತೆ ಅಲ್ಲಿ ಚೇರ್ಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಹ ನಮ್ಮ ಸಮಾಜ ಋಣವಾಗಿದ್ದರು. ಎಲ್ಲೇ ಒಂದು ಕಡೆ ಅವರಿಗೆ ಈ ಸಮಾಜದ ಬಗ್ಗೆ ಗೌರವ ಇತ್ತು ಮತ್ತು ಭಯನೇ ಇತ್ತು. ಮತ್ತು ನಮ್ಮ ಶಾಸಕ ಅಷ್ಟೇ ಗಟ್ಟಿಯಾಗಿ ಮಾತಾಡ್ತಿದ್ರು. ಇಲ್ಲಿ ಏನಾಗಿದೆಯಪ್ಪ ಅಂದರೆ, ಶಾಸಕರಿಗೆ ಮಾತನಾಡುವಂಥ ಗಟ್ಟಿತನ ಇದ್ದರೂ ಸಹ ಎಲ್ಲಿ ನಾವು ಮಾತಾಡಿದ್ರೆ, ಎಲ್ಲಿ ಸರ್ಕಾರದ ಮುಖ್ಯಸ್ಥರುಗಳು, ಮುಖ್ಯಮಂತ್ರಿಗಳು ನಮ್ಮ ಮೇಲೆ ತಪ್ಪು ತಿಳ್ಕೊಂತಾರೋ, ಮುಂದೆ ಎಲ್ಲ ಟಿಕೆಟ್ ಕೊಡ್ತಾರೋ ಇಲ್ವೋ, ಎಲ್ಲ ಮಂತ್ರಿ ಸ್ಥಾನ ಕೊಡ್ತಾರೆ, ಮಂತ್ರಿ ಸ್ಥಾನ ಕಳ್ಕೊಳ್ತವೆ. ಆದಾಗ ಆ ಒಂದು ಭಯದಿಂದ ಪಾಪ ಅವ್ರು ಏನಾಗೈತೆ ಅಂದರೆ, ಅವರು ತಪ್ಪಲ್ಲ, ಆ ಭಯದಿಂದ ಕೆಲವರು ನೇರವಾಗಿ ಮಾತಾಡೋಕ್ಕಾಗ್ತಲ್ಲ. ಆದರೆ ಪ್ರಾಮಾಣಿಕವಾಗಿ ಕೆಲವರು, ಉದಾಹರಣೆಗೆ ನಮ್ಮ ವಿನಯ್ ಕುಲಕರ್ಣಿ ಆಗಿರಲಿ, ರಾಜು ಕಾಗೆ ಆಗಿರ್ಬೋದು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನು ಕೆಲವರು ಗಟ್ಟಿಯಾಗಿ ರೂಲಿಂಗ್ ಶಾಸಕರು ಗಟ್ಟಿ ಮಾತಾಡಿದ್ದಾರೆ. ಆಗ ಆ ಗಟ್ಟಿತನ ಎಲ್ಲರೂ ಅಳವಡಿಸ್ಕೊಳ್ಳೋಂಥ ಕಿವಿ ಮಾತಾಡ್ತಾನೆ. ಮತ್ತು ಬೆರಳಿಕೆ ಎಷ್ಟು ಬಿಟ್ಟರು ಎಲ್ಲ ಶಾಸಕರು ನಮ್ಮ ಹೋರಾಟ ಜೊತೆಯಲ್ಲಿ ತನು ಮನ ಧನದಿಂದ ನಮ್ಮ ಜೊತೆಗೆ ಮಾನಸಿಕವಾಗಿದ್ದಾರೆ. ದೈಹಿಕ ಬರಲಿಕ್ಕೆ ಆಗದಿರ್ಬೋದು, ಮಾನಸಿಕ ಅವ್ರ ಜೊತೆ ನಮ್ಮ ಜೊತೆಗಿದ್ದಾರೆ. ಮುಂದೆ ಮತ್ತೆ ಕಾಲ ಅವ್ರನ್ನೆಲ್ಲರನ್ನು ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಮುಂದೆ ಮಾಜಿದ ಏನು ಹೋರಾಟ ಮಾಡ್ತಾರೆ
ಹಂಗೆ ಆಲಿದ್ದಾಗ ಹೋರಾಟ ಮಾಡುವಂಥ ಶಕ್ತಿಯನ್ನು ಮತ್ತೆ ಪಡ್ಕೊಳ್ತಕ್ಕಂಥ ವಿಶ್ವಾಸ ನಮ್ಮದಾಗಿದೆ. ಆದರೆ ಇವತ್ತು ರೂಲಿಂಗ್ ಗೌರ್ಮೆಂಟ್ ಇರತಕ್ಕಂಥ ಮಾತಾಡ್ದಿರ್ಬೋದು, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಶಾಸಕರು ನಿರಂತರ ಯಾವುದೇ ಅಧಿವೇಶನ ಬಂದು ನಮ್ಮ ಸಮಾಜ ಪಟ್ಟು ಗಟ್ಟಿಯಾಗಿ ಮಾತಾಡಕತ್ತಾರೆ. ಈಗ ಸಾರ್ವಜನಿಕರಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಶ್ರೀಗಳು ಎಲ್ಲೋ ಒಂದು ಕಡೆ ಹಿಂದಕ್ಕೆ ಈ ಹೋರಾಟವನ್ನು ಸಂಪೂರ್ಣವಾಗಿ ಒಡೆಯಲಾಗಿದೆ, 3 ಹಂತದಲ್ಲಿ ಮಾಡಲಾಗಿದೆ. ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಈ ಹಂತವನ್ನು ಅಂದರೆ ಹೋರಾಟ ಬಲಪಡಿಸಬಾರದು, ಒಂದು ವೇಳೆ ಬಲಪಡಿಸದೆ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹೋಗ್ತದೆ ಅನ್ನುವಂಥ ಭಾವದಿಂದಾಗಿ ಇದು ಮಾಡಿದ್ದು ನಿಜ ಅನ್ಸುತ್ತೆ. ಅಲ್ಲ, ಅದು ಭಾಳ ಸಹಜ. ಸರ್ಕಾರ ಮೇಲೆ ಅವರು ಸರ್ಕಾರ ಹೇಳ್ತಾರೆ, ನೀ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ, ಒಟ್ಟು ಹೋರಾಟ ಹೆಂಗನ್ನು ಹತ್ತಿಕ್ಕು, ನಿನಗೇನು ಬೇಕು ಎಲ್ಲ ಬೇಡಿಕೆ ಈಡೇರಿಸು ಅಂತೇಳಿ ಆಮಿಷ ಕೂಡ ಸಹಜ. ಎಲ್ಲ ಸರ್ಕಾರಗಳು ಆಯಾ ಜನಾಂಗದ ಶಾಸಕರುಗಳಿಗೆ ಅಧಿಕಾರದ ಆಸೆ ತೋರಿಸಿ ಸಹಜ. ಅವ್ರು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು ಸ್ವಲ್ಪ ಮಟ್ಟಿಗೆ ನಮಗೊಂದು ನೋವು ಅನಿಸುತ್ತೆ, ಮುಜೂರಾಗುತ್ತೆ, ಸ್ವಲ್ಪ ಆ ಒಂದು ವೇಗಕ್ಕೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಆದಂಗೆ ಆಗುತ್ತೆ. ಬಟ್ ನಾವು ಮುಂಚೆನೇ ಇರ್ತಕ್ಕಂಥ ಮಾತ್ರ ಗಟ್ಟಿತನ ಬಿಟ್ಕೊಡೋದಿಲ್ಲ. ಅದು ನಿರಂತರ ಮಾಡಲೇಬೇಕು ಅಂತ ಬದ್ಧತೆ ಐತಿ. ಆ ನಿರಂತರ ಮಾಡ್ತೀವಿ. ಆ ಪ್ರಯತ್ನವನ್ನು ಪೂರಕ ನಿರಂತರ ಮಾಡ್ಕೊಂತ ಬಂದೇವೆ. ಎಲ್ಲಿ ಅದನ್ನು ಸರಿಗೊಳಿಸೋ ಪ್ರಯತ್ನ ಮಾಡಿಲ್ಲ. ಅವಾಗ ಕಾಶಪ್ಪನವರಿಗೆ ಶ್ರೀಗಳು ಬೇಕಾಗಿದ್ರು, ಈಗ ಬೇಡಾಗಿದೆ. ಇದ್ರ ಹಿನ್ನೆಲೆ ಏನಿದೆ? ಕಾಶಪ್ಪನವರು ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀಗಳೇ, ಬಹಳಷ್ಟು ಜನರಿಗೆ ನೋವಾಗಿದೆ. ಒಂದು ಪೀಠದಿಂದ ನಿಮ್ಮನ್ನು ಹೊರಗಡೆ ಇಡಬೇಕು ಅನ್ನುವಂಥ ಭಾವ, ಅದು ಇಡೋದು ಬಿಡೋದು ಅದು ತಾಂತ್ರಿಕ, ಅದು ಬೇರೆ, ನಿಮಗೆ ಯಾರು ಇಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವ ಕೆಲವೊಬ್ಬರಲ್ಲಿ ಕೂಡ ಇದೆ. ಆದರೆ ಇದು ಒಂದು ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೇನಪ್ಪ ಅಂದರೆ, ಲಕ್ಷಾಂತರ ಕೋಟ್ಯಾಂತರ ಸಮಾಜ ನಮ್ಮ ಜೊತೆಗೆ ಐತಿ. ಅವರೇ ನಮ್ಮ ತಂದೆ ತಾಯಿ ತಿಳ್ಕೊಂಡು, ಅವರೇ ನಮ್ಮ ನಾಯಕರನ್ನು ತಿಳ್ಕೊಂಡು ಹೋರಾಟ ಮಾಡಕತ್ತೀನಿ. ಯಾರ ಮನಸ್ಸನ್ನು ದೇವರು ಯಾವಾಗ ಪರಿವರ್ತನೆ ಮಾಡಲಿ. ಅದು ಸತ್ಯದ ಹೆಜ್ಜೆಯನ್ನು ಇಟ್ಟಿದ ಮೇಲೆ ಇವೆಲ್ಲ ಅಡೆತಡೆಗಳು ಬರೋದು ಸಹಜ. ಅದು ಹಿಂದಿನ ಸರ್ಕಾರದಲ್ಲಿ ಇದ್ದಂತಾನೆ ಅಡೆತಡೆಗಳನ್ನ ಕೆಲವರು ಮಾಡಿದರು, ಈಗಲೂ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾನು ಏನೂ ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ. ಎಲ್ಲರೂ ಕೂಡ್ಕೊಂಡು ಮುಂದೆ ಒಗ್ಗಟ್ಟಾಗುವಂಥ ಕಾಲ ಸನ್ನಿಹಿತ ಬರುತ್ತೆ. ಅಂಥ ಮನಸ್ಸುಗಳು ಪರಿವರ್ತನೆ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ. ಕಾಶಪ್ಪನವರು ಮತ್ತು ಎಲ್ಲರೂ ಏನು ಮನಸ್ಸಿನಿಂದ ಹೊರಗಡೆ ಇದ್ದಾರೆ, ಕೆಲವೊಬ್ಬರು ಅವರು ಒಂದಾಗ್ತಾರೋ ಭಾವ ಇದೆಯಾ? ಅಲ್ಲ, ಪ್ರಕೃತಿ ಮುಂದೆ ಅಂತ ಎಲ್ಲ ಮನಸ್ಸುಗಳು ಪರಿವರ್ತನೆ ಮಾಡಲಿ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತೀಡಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಹಿನ್ನೆಲೆಯೊಳಗೆ ಭಗವಂತ ಅಂತ ಒಂದು ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಶ್ರೀಗಳು ಬಹಳ ಒಂದು ನೋವಿನಿಂದನೂ ಹೇಳಿದ್ದಾರೆ. ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಮುಂಬರುವ ಹೋರಾಟಗಳು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಮೌನವಾಗಿ ತಮ್ಮ ಒಂದು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. ಈಗ ಕೊನೆಯದಾಗಿ ಇಲ್ಲಿಯ ಸಾರ್ವಜನಿಕರಿಗೆ ಯಾವ ರೀತಿಯ ನಾಳೆ ಅಧಿವೇಶನದಲ್ಲಿ ನಡೀತಕ್ಕಂಥ ಹೋರಾಟವನ್ನು ಶಾಂತ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಸಲಹೆ ಗುರುಗಳು. ನಮ್ಮ ಹೋರಾಟ ಎಲ್ಲ ಹೇಳಿದೇವಿ, ಮೌನ ಪಥಸಂಚರಣ, ಮೌನವೇ ಉತ್ತರ ಅಂತ. ಮೌನವಾಗಿ ಶಾಂತವಾಗಿ ಬಾಯಿ ಕಪ್ಪುಬಟ್ಟೆ ಕಟ್ಕೊಂಡು ಶಾಂತವಾಗಿ, ದ್ವೇಷ ಇಲ್ಲ, ಯಾವುದೇ ಪ್ರತೀಕಾರ ಇಲ್ಲ, ಆ ನೋವನ್ನು ನುಂಗ್ಕೊಂಡು ಮುಂದೆ ಮೀಸಲು ಪಡಿತೀವಂಥ ಸಂಕಲ್ಪನೆ ಮಾಡಲಿಕ್ಕೋಸ್ಕರವಾಗಿ ಮತ್ತೆ ಅದೇ ಸ್ಥಳ ಅದೇ ದಿನಾಂಕದ ನಾವೆಲ್ಲರೂ ಕೂಡ್ತಿದ್ದೀವಿ. ಎಲ್ಲರೂ ಸಹ ಒಗ್ಗಟ್ಟಾಗಿ ಪ್ರತಿ ಹಳ್ಳಿಯಿಂದ ಜನ ಸ್ವಯಂ ಸ್ಫೂರ್ತಿಯಿಂದ ನೀವೆಲ್ಲ ಕಾರ್ ಮಾಡಿಕೊಂಡು ಎಲ್ಲರೂ ಸಹ ನೇರವಾಗಿ ಗಾಂಧಿ ಭವನಕ್ಕೆ ಬರೀ, ಅಲ್ಲಿಂದ ಒಗ್ಗಟ್ಟೆ ನಾವೆಲ್ಲರೂ ಪಥಸಂಚಲನ ಮಾಡಿ. ಅಂದರೆ ಈಗ ನಾಳೆ ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಹೋರಾಟಗಾರರಿಗೆ, ಅದ್ರ ಬಗ್ಗೆ ಯಾವ ರೀತಿ? ಎಲ್ಲ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಎಲ್ಲರೂ ಸಹ ಎಲ್ಲರಿಗೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ಯಾವುದೇ ಗಾಡಿ ಹಿಡಿಯೋದಿಲ್ಲ. ಎಲ್ಲರೂ ಯಾಕಂದರೆ ಮೌನ ಸಂಚಲನ ಐತಿ, ಪಥಸಂಚಲನ. ಅದಕ್ಕೆ ಎಲ್ಲರೂ ಗಾಂಧಿ ಭವನ ಬರೋಣ, ಬಂದಮೇಲೆ ಅಲ್ಲಿಂದ ಹೋಗೋಣ. ಜಿಲ್ಲಾಧಿಕಾರಿ ಯಾವ ಪ್ಲೇಸ್ ತೋರಿಸ್ತಾರೋ ಅಲ್ಲಿವರೆಗೆ ಹೋಗಿ ಸತ್ಯಾಗ್ರಹವನ್ನು ಮಾಡೋಣ. ಒಂದು ವೇಳೆ CM ಅವರು ತಮಗೆ ಭೇಟಿ ಮಾಡಿ ತಮ್ಮ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಬೇಡಿಕೆ ಪ್ರಮುಖವಾದಂಥ ಈಗ ಮುಂದಿನ ನಡೆ ಮತ್ತು ಬೇಡಿಕೆ ಏನಿರುತ್ತೆ? ನಾನು ಅವ್ರ ಹತ್ರ ಏನು ಬೇಡಕ್ಕೆ ಹೋಗಲ್ಲ. ಅವ್ರ ಮನಸ್ಸು ಪರಿವರ್ತನೆಯಾಗಿ ಅವರೇ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರೆ ನಮ್ಮೆಲ್ಲ ಶಾಸಕರು ಚರ್ಚೆ ಮಾಡಿಕೊಂಡು, ಲೀಡರ್ ಜೊತೆ ಚರ್ಚೆ ಮಾಡಿಕೊಂಡು ಅವರಾಗೆ ಕರೆದ್ರಪ್ಪ ಅಂದರೆ ಅವರಾಗೇ ಮೀಸಲಾತಿ ಬಗ್ಗೆ ಮನವರಿಕೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಸ್ಪಂದಿಸ್ತೇವೆ ಅಂತಂದರೆ ಎಲ್ಲರೂ ಸಲಹೆ ಪಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಶ್ರೀಗಳು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಏನಂದರೆ ಶ್ರೀಗಳು ಏನು CM ಅವರು ಕೂಡ ಏನು ಕರೆದು ನಮ್ಮನ್ನು ಒಂದು ಮಾತನಾಡಿದರೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೇವೆ. ಮತ್ತು ಇದರ ಕುರಿತಾಗಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ನಾವೆಲ್ಲ ಶಾಸಕರು ಮತ್ತು ಜನರನ್ನು ಒಟ್ಟುಗೂಡಿ ಮುಂದೆ ಸಾಗ್ತೀವಿ ಅಂತಕ್ಕಂಥ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವ ರೀತಿ 2A ಮೀಸಲಾತಿ ಹೋರಾಟ ನಡೆಯುತ್ತೆ ಮತ್ತು ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೋ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.